ಜಯ ಆಂಜನೇಯ. ಚಿರು, ನೀನ್ ತೋರಿಸಿದ ಪ್ರೀತಿ ಯಾವತ್ತಿಗೂ ಜೀವಂತ. ನನ್ನ ಉಸಿರಿರೋರ್ಗೂ ಆ ಉಸಿರಲ್ಲೇ ಬರ್ತಿರ್ತೀಯ. ಐ ಲವ್ ಯು ಅಣ್ಣ, ಐ ಲವ್ ಯು. ಏನೋ ಅಳಬೇಕಾ? ನಾನ್ ಅಳದ್ ನೋಡ್ಬೇಕಾ? ನಾನ್ ಅಳಲ್ಲ. ಇನ್ನು ಎಷ್ಟ್ ಕಷ್ಟ ಕೊಡ್ತೀಯ ಕೊಡು, ಎದುರಿಸ್ ನಿಲ್ತೀನಿ. ಅಳಲ್ಲ. ಯಾಕೇಳೋ, ಅವ್ರೆಲ್ರು ನನ್ಗೆ ಸಂಬಂಧದ ಬೆಲೆನೇ ಗೊತ್ತಿಲ್ಲ, ಹೃದಯನೇ ಇಲ್ಲ ಅಂತ ಹೇಳ್ಬಿಟ್ರು. ನೀನ್ ತಾನೇ ನನ್ನ ಚಿಕ್ಕ ವಯಸ್ಸಿಂದ ನೋಡಿರೋದು. ನೀನೇ ಹೇಳಯ್ಯ, ನನಗ್ ಸಂಬಂಧದ ಬೆಲೆನೇ ಗೊತ್ತಿಲ್ವಾ? ನನಗ್ ಹೃದಯನೇ ಇಲ್ವಾ? ಚಿಕ್ಕ ವಯಸ್ಸಿಂದ ನಮ್ಮಮ್ಮ ಬೇಕು, ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು, ಅದಕ್ಕೆ ದುಡ್ಡು ಬೇಕು ಅನ್ನೋದೇ ಕುಂತ್ಕೊಂಡ್ಬಿಡ್ತು ಕಣಯ್ಯ ತಲೆಲೆ. ಅದಕ್ಕೆ ಈ ಪ್ರಪಂಚದಲ್ಲಿ ಬೇರೆ ಎಲ್ಲಾನು ಚಿಕ್ಕದು ಅನಿಸ್ಬಿಡ್ತು. ಹಿಂಗಾಗೋದೆ. ಆದ್ರೆ ಅದೇ ನಮ್ಮಮ್ಮ ಏನಂದ್ಲು ಗೊತ್ತಾ? ಎತ್ತಾಡ್ಸಿದ್ ಒಂದೇ ಕಾರಣಕ್ಕೆ ನನ್ನ ತನ್ ಕೈಯಾರೆ ಸಾಯಿಸಿಲ್ಲ ಅಂದ್ಲು. ಆ ಅಮ್ಮನಿಗೇನ್ ಗೊತ್ತು, ಹಂಗಂದಾಗ್ಲೇ ನಾನ್ ಸತ್ತೋದೆ ಅಂತ. ನನಗ್ ಯಾರು ಬೇಡ ಅಂತ ಅನ್ಕೊಳ್ಳುವಾಗ ನಾನಂದ್ರೆ ಎಲ್ರಿಗೂ ಭಯನೋ ಕೋಪನೋ ಯಾವ್ದೋ ಒಂದ್ ರೂಪದಲ್ಲಾದ್ರೂ ಅವ್ರಿಗಳ ಹೃದಯದಲ್ಲಿ ಸ್ವಲ್ಪ ಜಾಗ ಇತ್ತು. ಆದ್ರೆ ಇವತ್ ನನ್ಗೆ ಎಲ್ರು ಬೇಕು ಅನ್ಕೊಂತ ಇದ್ದೀನಿ, ನನಗ್ ಮಾತ್ರ ಎಲ್ಲೂ ಜಾಗ ಇಲ್ಲ. ಏನ್ ಫಿಟ್ಟಿಂಗ್ ಇಟ್ಬಿಟ್ಟೆ ಗುರು. ಬಲೆ ಇದ್ಯಾ ನೀನು? ಯೋ, ನಾನು ಒಳಗಿರೋ ನೋವು ನೋಡಯ್ಯ, ನಿನಗೆ ಅರ್ಥ ಆಗತ್ತೆ. ಅದೇ ನಾನು ಹಳೆ ಶಿವ ಆಗಿದ್ದಿದ್ರೆ ಎಲ್ರು ನಿಲ್ಸಿ ಯಾವ ಅನುಗ್ರಹ ಬೈತಾ ಇದ್ದೀರಾ, ನಿಮ್ಗೆಲ್ಲಾ ಮಾಡಿದ್ದು ನಾನೇ ಅಂತ ಎದೆ ತಟ್ಕೊಂಡು ನೀವು ಅಳಿಸ್ಬಿಡ್ತಿದ್ದೆ. ಈಗ ನಾನು ಹೊಸ ಶಿವ ಗುರು, ಏನ್ ಮಾಡ್ಲಿ? ಅದಕ್ಕೆ ನಿನ್ನ ಹತ್ರ ಬಂದು ಎಲ್ಲ ಹೇಳ್ಕೊತಾ ಇದ್ದೀನಿ. ಏ ಕಳ್ಳ, ನಾನು ಹೇಳ್ದೆ ಹೋದ್ರು ನಿನ್ಗೆಲ್ಲ ಗೊತ್ತಿರತ್ತೆ ಅಂತ